ಈ ರೈತರ ಬೃಹತ್ ಪ್ರತಿಭಟನೆ ನಿಮ್ಗೆ ಗೊತ್ತಿರಬಹುದು 2019ರಲ್ಲಿ ಒಂದು ರೈತ ಕಾಯ್ದೆಯನ್ನು ತಂದಿದ್ರು ನರೇಂದ್ರ ಮೋದಿ ಸರ್ಕಾರ 3 ಕಾಯ್ದೆಗಳನ್ನು ತಂದಿದ್ರು ಅದರ ವಿರುದ್ಧ ವ್ಯಾಪಕ ಹೋರಾಟಗಳಾಯಿತು ಅದಾದ ನಂತರ ಅದನ್ನು ವಾಪಸ್ ಪಡೆಯಲಾಯಿತು ಈಗ ಮತ್ತೆ ಅದು ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಈ ನಡುವೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರ ದೆಹಲಿ ಚಲೋ ಪ್ರತಿಭಟನೆ ಬಹಳ ಜೋರಾಗಿದೆ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾ ಇದ್ದಾರೆ ಪಂಜಾಬ್ ಹರಿಯಾಣದಿಂದ ದೆಹಲಿಯತ್ತ ರೈತರು 200 ಸಂಘಟನೆ 25,000 ರೈತರು 2,000 3,000 ಟ್ರ್ಯಾಕ್ಟರ್ಗಳು ದೆಹಲಿಯ ಗಡಿ ಭಾಗದ ಬಹುತೇಕ ರಸ್ತೆಗಳಲ್ಲಿ ಇವತ್ತು ಟ್ರಾಫಿಕ್ ಜಾಮ್ ಆಗುತ್ತೆ ರೈತರ ಹೋರಾಟದ ಬೆನ್ನಲ್ಲೇ ಪೊಲೀಸ್ ಅಲರ್ಟ್ ದೆಹಲಿಯ ಸಿಂಘಾ ಗಾಜಿಪುರ ಸಿಕ್ರಿ ಗಡಿಯಲ್ಲಿ ಭದ್ರತೆ ನಗರದಲ್ಲಿ ಎಲ್ಲ ರೀತಿ ರ್ಯಾಲಿ ಮೆರವಣಿಗೆಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಯಾಕಂದ್ರೆ ಅನೇಕ ನಾಯಕರು ದೊಡ್ಡ ದೊಡ್ಡ ನಾಯಕರುಗಳ ಮನೆ ಮುಂದೆ ಕೂಡ ಪ್ರತಿಭಟನೆ ಮಾಡ್ತಾರಂತೆ ಹರಿಯಾಣದಿಂದ ರೈತರಿಂದ ದೆಹಲಿ ಚಲೋ 200 ಸಂಘಟನೆ 25,000 ರೈತರು ಭಾಗಿ ನಿರೀಕ್ಷೆ ಇದೆ ದೆಹಲಿಯ ಸಿಂಘಾ ಗಾಜಿಪುರ ಸಿಕ್ರಿ ಗಡಿಯಲ್ಲಿ ಭದ್ರತೆ ಎಲ್ಲ ರೀತಿ ರ್ಯಾಲಿ ಮೆರವಣಿಗೆ ರಸ್ತೆ ಮಾರ್ಗಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ನಿಮ್ಗೆ ಗೊತ್ತಿರಬಹುದು ಟ್ರ್ಯಾಕ್ಟರ್ಗಳಲ್ಲಿ ಜನರನ್ನು ತುಂಬಿಕೊಂಡು ಬರುವಂತಿಲ್ಲ 2,500 ಟ್ರ್ಯಾಕ್ಟರ್ಗಳಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಕರ್ನಾಟಕದ ರೈತರು ಕೂಡ ಇದ್ದಾರೆ ತಮಿಳುನಾಡು ರೈತರು ಕೂಡ ಇದ್ದಾರೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ನೆನಪಿಡಿ ಈ ರೈತ ಹೋರಾಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭಾಗಿಯಾಗುವಂಥದ್ದು ಜಾಟ್ ಸಮುದಾಯ ಪಂಜಾಬ್ನಲ್ಲಿ 80% ಜಾಟ್ ಸಮುದಾಯ ಇದೆ ರಾಜಸ್ಥಾನದಲ್ಲಿ 12% ಜಾಟ್ ಸಮುದಾಯ ಇದೆ ಹರಿಯಾಣದಲ್ಲಿದೆ ಜಾಟ್ ಸಮುದಾಯ ಉತ್ತರ ಪ್ರದೇಶದಲ್ಲಿದೆ ಜಾಟ್ ಸಮುದಾಯ ಅದೆಲ್ಲ ಕಡಿಮೆ ಪರ್ಸೆಂಟೇಜ್ ಆದರೆ ಈ ನಡುವೆ ನರೇಂದ್ರ ಮೋದಿ ಅವರು ಕೂಡ ಚೌಧರಿ ಚರಣ್ ಸಿಂಗ್ ಅನ್ನುವಂಥ ದೊಡ್ಡ ರೈತ ನಾಯಕನಿಗೆ ಒಂದು ಭಾರತ ರತ್ನ ಅವಾರ್ಡನ್ನು ಕೊಟ್ಟರು ಆ ಕಾರಣಕ್ಕಾಗಿ RLD ಚೌಧರಿ ಚರಣ್ ಸಿಂಗ್ ಅವರ ಪುತ್ರ ಅಜಿತ್ ಸಿಂಗ್ ಅವರ RLD ಅಜಿತ್ ಸಿಂಗ್ ಕೂಡ ಈಗ ಇಲ್ಲ ತೀರ್ಕೊಂಡಿದ್ದಾರೆ ಅವರ ಮಗ ಈಗ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅವರು INDA ಮೈತ್ರಿಕೂಟದಲ್ಲಿ ಸೇರುವ ರೀತಿಯಲ್ಲಿದ್ದರು ಆದರೆ ಯಾವಾಗ ತಮ್ಮ ತಾತನಿಗೆ ಭಾರತ ರತ್ನ ಕೊಡಲಾಯಿತು ಅವರೀಗ ಆ ದೊಡ್ಡ ರೈತ ಸಂಘಟನೆಯ ನಾಯಕರ ಮೊಮ್ಮಗ ಇದೀಗ NDA ಮೈತ್ರಿಕೂಟದ ಜೊತೆ ಸೇರಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ರೈತರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನಗಳು ಕೂಡ ನರೇಂದ್ರ ಮೋದಿಯಿಂದ ಆಯಿತು ಅಂತೇಳಿ ಸೊ ಹಾಗಾಗಿ ಈ ದೆಹಲಿಯ ಇವತ್ತಿನ ಪ್ರತಿಭಟನಾ ರ್ಯಾಲಿ ಭಾಳ ದೊಡ್ಡ ಕುತೂಹಲ ಮೂಡಿಸಿದೆ ಅಂದರೆ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿ ಮತ್ತೆ ಕೆಲವು ಬದಲಾವಣೆಗಳನ್ನು ಮಾಡಿ ಮತ್ತೆ ಆ ಕಾಯ್ದೆಯನ್ನು ವಾಪಸ್ ತರುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಅಂದರೆ ಅವರು ಹೇಳಿದರು ನಿಮಗೇನಾದರೂ ನಾನು ನರೇಂದ್ರ ಮೋದಿ ಹೇಳ್ತಿರೋದು ನಾನು ಯಾವತ್ತೂ ಕೂಡ ಮೋಸ ಮಾಡಲಾರೆ ಒಂದು ವೇಳೆ ನಿಮಗೆ ಅಂಥದ್ದು ಇದ್ದರೆ ನಾನು ಅದನ್ನು ಬದಲಾವಣೆ ಮಾಡಿ ತರ್ತೇನೆ ಅಂತೇಳಿ ಅದರ ಬಗ್ಗೆ ದೊಡ್ಡ ಚರ್ಚೆಗಳಾಗಬೇಕಾಗಿದೆ ಆದರೆ ಒಂದಂತೂ ಭಾಳ ಸ್ಪಷ್ಟ ರೈತರ ಹೋರಾಟಗಳಾದ ನಂತರ ಕೂಡ ಆ ಭಾಗದಲ್ಲೆಲ್ಲ ಚುನಾವಣೆ ಆಯಿತು BJPಗೆ ದೊಡ್ಡ ತೊಂದರೆ ಆಗಿಲ್ಲ ಪಂಜಾಬ್ ಬಿಟ್ಟಾಕಿ ಪಂಜಾಬ್ನಲ್ಲಿ ಯಾವತ್ತೂ ಕೂಡ BJP ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಲೇ ಇಲ್ಲ ಆ ಸಂದರ್ಭದಲ್ಲಿ ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಇತ್ತು ಈಗ ಆಮ್ ಆದ್ಮಿ ಪಾರ್ಟಿ ಭಾಳ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ ಹಾಗಾಗಿ ಇವತ್ತಿನ ದೊಡ್ಡ ಪ್ರತಿಭಟನೆ ಆಮೇಲೆ ಚಂಡೀಗಢದಲ್ಲಿ 3 ಸಚಿವರ ಜೊತೆ ಸಂಧಾನ ಸಭೆ ಕೂಡ ನಡೆಯಿತು ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಆಗುತ್ತೆ 11 ಪ್ಯಾರಾಮಿಲಿಟರಿ 5,000 ಪೊಲೀಸರ ನಿಯೋಜನೆಯಾಗಿದೆ ಕರ್ನಾಟಕದಿಂದ ಕೂಡ ಅನೇಕ ರೈತರು ಹೋಗಿದ್ದಾರೆ ಇವೆಲ್ಲವೂ ಕೂಡ ಇವತ್ತಿನ ದೆಹಲಿಯ ಪ್ರತಿಭಟನೆ ಕೇಂದ್ರ ಇಂಟರ್ಫಿಯರ್ ಆಗಿ ಕರೆದು ಮಾತನಾಡಿ ಸಂಧಾನ ಸಭೆ ಮಾಡಬೇಕು ಅಂತ ಅನ್ಸುತ್ತೆ ಸರ್ ಲಾಸ್ಟ್ ಟೈಮ್ ನೀವೇ ಹೇಳ್ತಾ ಇದ್ರಿ ದೊಡ್ಡ ಮಟ್ಟದ ಹೋರಾಟಗಳಾಯಿತು ರೈತರ ಪ್ರತಿಭಟನೆ ಮಿತಿ ಮೀರಿ ಹೋಗಿತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಪರಿಸ್ಥಿತಿಯನ್ನು ಆ ಸಂದರ್ಭದಲ್ಲಿ ಸೊ ಕರೆದು ಮಾತನಾಡಿ ಏನಾದರೂ ಸಂಧಾನ ಸಭೆಗಳಾಗಬೇಕು ಅಂತ ಅನ್ಸುತ್ತೆ ಈಗ ನಾವು ಒಂದು ಯಾವುದೇ ಕೆಲಸಗಳನ್ನಾಗಲಿ ಬಹಳ ಪ್ರಾಮಾಣಿಕತೆಯಿಂದ ಮಾಡಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ ಮಹಾತ್ಮ ಗಾಂಧಿ ಒಂದು ಕರೆಯನ್ನು ಕೊಡ್ತಾ ಇದ್ರು ಈಗಿನಾಗೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯಾವುದೂ ಇರಲಿಲ್ಲ ಅವರ ಒಂದು ಕರೆಗೆ ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ ಕೆಲವರು ಅವರು ಟೀಚರ್ ಆಗಿದ್ದರಂತೆ ಟೀಚರ್ ಕೆಲಸವನ್ನು ಬಿಟ್ಟು ಧುಮುಕಿದ್ರು ಅವರು ಲಾಯರ್ ಆಗಿದ್ದರಂತೆ ಆ ಕೆಲಸವನ್ನು ಬಿಟ್ಟು ಧುಮುಕಿದ್ರು ಈಗಿನ ಕಾಲದಲ್ಲಿ ಸಾಧ್ಯ ಇದೆ ಯಾವುದಾದ್ರೂ ಕೆಲಸವನ್ನು ಬಿಟ್ಟು ಧುಮುಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂದರೆ ಅಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು ಅಲ್ಲೊಂದು ಸತ್ಯ ಇತ್ತು ಅಂತೇಳಿ ಈಗ ನೋಡಿ ನರೇಂದ್ರ ಮೋದಿಯವರು ಈಗ ನಮ್ಮ ರಾಷ್ಟ್ರದ ಅತೀ ದೊಡ್ಡ ನಾಯಕರು ಆಮೇಲೆ ಬಹುತೇಕರು ಅವರ ಮಾತನ್ನು ತುಂಬ ಜನ ಪಕ್ಷಾತೀತವಾಗಿ ನಂಬ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು ಅವರು ಹಣತೆ ಹಚ್ಚಬೇಕು ಅಂತ ಹೇಳಿದಾಗ ದೇವೇಗೌಡರು ಆಗ ಇನ್ನೂ ಅವ್ರ ಜೊತೆ ಮಿಂಗಿಲಾಗಿರಲಿಲ್ಲ ದೇವೇಗೌಡರು ಹಣತೆ ಹಚ್ತಾರೆ ನಾವೆಲ್ಲ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ವಿ ಅಲ್ಲ ಸರ್ ನೀವು ಅವ್ರು ಹೇಳಿದ್ರು ಅಂತ ತಕ್ಷಣ ನೀವು ಹಣತೆ ಹಚ್ಬಿಡೋದ ಅದಕ್ಕೆ ಅವರಂದರು ದೇವೇಗೌಡರೇ ಅವರ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರೆ ನಾವೇನು ಮಾಡೋಕ್ಕಾಗತ್ತೆ ಅಂದರೆ ಕೆಲವರಿಗೆ ಆ ಶಕ್ತಿ ಇರುತ್ತೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ನಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದರೆ ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋಂಥದ್ದಾಗಿದ್ದರೆ ನರೇಂದ್ರ ಮೋದಿ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಆ ರೈತರಿಗೆ ತಿಳಿ ಹೇಳೋದಕ್ಕೆ ಬೇರೆ ಯಾರೂ ಇಲ್ಲ ಅವರನ್ನು ಹತ್ತಿಕ್ಕಿ ಮತ್ತೊಂದು ಅಲ್ಲಿ ಇದಾಕಿ ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ಮುಳ್ಳುಗಳನ್ನು ಹಾಕಿ ಮಾಡೋದಕ್ಕಿಂತ ಯಾರು ಆ ರೈತರು ಯಾರು ರೈತರು ಪಾಕಿಸ್ತಾನದವರ ಬಾಂಗ್ಲಾದೇಶದವರ ನಮ್ಮದೇ ರೈತರು ಅವ್ರಿಗೇನೋ ಒಂದು ಸಮಸ್ಯೆ ಆಗುತ್ತೆ ಸಮಸ್ಯೆಗೆ ಯಾರ ಹತ್ರ ಹೇಳಬೇಕು ರಾಜನ ಬಳಿ ಹೇಳಬೇಕು ಈಗ ಪ್ರಜಾತಂತ್ರ ವ್ಯವಸ್ಥೆ ರಾಜನ ವ್ಯವಸ್ಥೆ ಇಲ್ಲ ಹಾಗಿದ್ದಾಗ ಪ್ರಧಾನಮಂತ್ರಿಗಳು ಅದಕ್ಕೆ ಅವಕಾಶನೇ ಕೊಡಬಾರ್ದು ನನ್ನ ಪ್ರಕಾರ ನೀವು ಬನ್ರಪ್ಪ ನಿಮ್ಗೆ ಏನಾಗಬೇಕು ಹೇಳಿ ಚರ್ಚೆ ಮಾಡಿ ಅಂತೇಳಿ
ಯಾಕಂದ್ರೆ ಪ್ರಜಾತಂತ್ರ ವ್ಯವಸ್ಥೆ ಅಂತಂದ್ರೆ ಹೆಂಗ್ ಗೊತ್ತಾ, ಚರ್ಚೆಗೆ ಅವಕಾಶ. ಹೌದು. ಸಾಧಕ ಬಾಧಕ ಸಾಧಕ ಬಾಧಕ ಸಾಧಕ ಬಾಧಕ, ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಎಲ್ಲವಾದ ನಂತರ ಇಲ್ಲ ಇದು ಹಿಂಗಿದೆ, ಯಾವ್ದು ನನ್ನಿಂದ ಏನು ತಪ್ಪು ಏನು ಸರಿ ಅಂತ ಹೇಳ್ಬಿಡಿ. ಹೌದು. ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಕೇಳ್ತಾರೆ ಜನ. ಹೌದು. ಅಂತ ಒಂದು ಶಕ್ತಿ ಇದೆ. ಅಂದ್ರೆ ಕೆಲವು ನಾಯಕರುಗಳಿಗೆ ಬರುವಂತ ಶಕ್ತಿ ಎಲ್ರಿಗೂ ಬರೋದಿಲ್ಲ. ನಮಗೆ ಇವರಿದ್ರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಬಹಳ ದೊಡ್ಡ ಒಂದು ಬಡತನ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆಹಾರ ಧಾನ್ಯಗಳ ಕೊರತೆ ಉಂಟಾಗುತ್ತೆ. ಅವರೊಂದು ಮಾತನ್ನು ಹೇಳ್ತಾರೆ, ಒಪ್ಪತ್ತಿನ ಊಟ ಬಿಟ್ಬಿಡಿ ಅಂತೇಳಿ. ಕೆಲವರು ಒಪ್ಪತ್ತಿನ ಊಟ ಬಿಡ್ತಾರೆ, ಕೆಲವರು ವಾರದಲ್ಲಿ ಒಂದು ದಿವಸ ಊಟ ಬಿಡ್ತಾರೆ. ಈಗಲೂ ಕೆಲವರು ಸೋಮವಾರ ಊಟ ಮಾಡೋದಿಲ್ಲ, ಬಿಕಾಸ್ ಆಫ್ ದೇವರ ಕಾರಣಕ್ಕಾಗಿ ಅಲ್ಲ, ಹಿಂದಿನಿಂದ ಬಂದಂತ ಕೆಲವು ಬಳುವಳಿ ಬೇಡ ಒಂದು ಅಂದ್ರೆ ಆ ಅನ್ನ ಉಳಿದು ಬೇರೆ ಯಾರಿಗಾದ್ರೂ ಆಗಲಿ ಅಂತೇಳಿ ಕೆಲವು ನಾಯಕರುಗಳಿಗಿರುವಂಥ ದೊಡ್ಡತನ. ಈ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಎಷ್ಟೇ ಮುಖ್ಯಮಂತ್ರಿ ಆದರೂ ಕೂಡ ನನ್ನ ಫ್ಯಾಮಿಲಿ ಮದುವೆಯನ್ನು ನಾನು ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಮಾಡಿಸಲಿಲ್ಲ, ನಮ್ಮೂರಲ್ಲಿ ಮೈಸೂರಲ್ಲೇ ಮಾಡಿಸಿದ್ದು. ಅಲ್ಲಿ ನೋಡ್ರಿ ಬಂದ ಜನಗಳೆಲ್ಲ 1000 ಐಟಮ್ಸ್ಗಳಿರುತ್ತೆ, ತಿಂದು ಹಾಳು ಮಾಡ್ತಾರೆ, ಹಾಳಾಗಬಾರ್ದು ಫುಡ್ಡು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಅದಕ್ಕೆ ಇನ್ನೊಂದು ಕೂಡ ಚರ್ಚೆ ಕೂಡ ಇದೆ, ಸರ್ ದೊಡ್ಡ ಮದುವೆಗಳನ್ನು ಮಾಡಿದರೆ ಆಡಂಬರದಲ್ಲಿ ಮದುವೆ ಮಾಡಿದ್ರೆ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ, ಹಿಂಗೂ ಚರ್ಚೆಗಳಾಗುತ್ತೆ. ಆದರೆ ಅಲ್ಲಿ ಸಿದ್ದರಾಮಯ್ಯ ಅವರವರು ಹೇಳಿದ ಮಾತೇ ಕರೆಕ್ಟ್ ಆಗುತ್ತೆ, ಪೋಲ್ ಮಾಡಬಾರ್ದು ಅಂತ. ಯಾಕೆ ಹೇಳಿದೆ ಅಂತಂದರೆ ಆ ಮಾತುಗಳು ತುಂಬ ಜನರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನರೇಂದ್ರ ಮೋದಿ ಅವರು ಇದನ್ನು ಕರೆದು ಮಾತಾಡಬೇಕು. ಆಮೇಲೆ ನಮ್ಮದೇ ನಾಯಕಿ ಇದ್ದಾರೆ, ಯಾರು ಶೋಭಾ ಕರಂದ್ಲಾಜೆ ಅವರು ಕೂಡ ಅದನ್ನು ಮನವಿ ಮಾಡಬೇಕು, ಇಲ್ಲ ಸರ್ ಮಾತಾಡೋಣ ಅಂತ ಅಂದ್ಬಿಟ್ಟು. ಇಷ್ಟು ನನಗನ್ಸೋದು. ಸೊ ಕಾದ್ ನೋಡಬೇಕು ಯಾವ ರೀತಿ ಸಂಧಾನ ಸಭೆ ಆಗುತ್ತೆ ರೈತರ ಜೊತೆಗೆ ಅಂತ. ಇನ್ನು ಮಧ್ಯಪ್ರದೇಶದಲ್ಲಿ ನಮ್ಮ ರೈತರು ಹೋಗ್ತಿರ್ಬೇಕಾದ್ರೆ ಮಧ್ಯಪ್ರದೇಶದಲ್ಲಿ ರೈತರನ್ನ ಬಂಧಿಸಲಾಗಿದೆ ಅಂತ ಅವ್ರು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲಂತೆ. ನಿನ್ನೆಯಿಂದ ಅದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಏನದು ಅದರ ಬಗ್ಗೆ ನೋಡೋಣ. ಇನ್ನೂ ಬಿಡುಗಡೆಯಾಗಿಲ್ಲ ಕರ್ನಾಟಕದ ರೈತರು. ಮಧ್ಯಪ್ರದೇಶದಲ್ಲಿ ಅಂದರೆ ಇಲ್ಲಿಂದ ಅವರು ಟೂರ್ಗೆ ಹೋಗ್ತಾ ಇದ್ರು, ಟೂರ್ ಮಾಡ್ಕೊಂಡು ಅಲ್ಲಿಗೆ ಪ್ರೊಟೆಸ್ಟ್ಗೆ ಮಧ್ಯಪ್ರದೇಶದಲ್ಲಿ ಬಂಧನಕ್ಕೆ ಹೊರಟಿದ್ದಾರೆ. ದೆಹಲಿ ಚಲೋಗೆ ಹೊರಟಿದ್ದ ರೈತರಿಗೆ ಇಂದೋರ್ನಲ್ಲಿ ತಡೆ ನೀಡಲಾಗಿದೆ. ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಹೊರಟಿದ್ದರು. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರಯಾಣವನ್ನು ಮಾಡಿದರು. ಬೇರೆ ಬೇರೆ ರಾಜ್ಯಗಳಿಂದ ರೈತರೆಲ್ಲ ಬರ್ತಿದ್ದಾರೆ, ಬಟ್ ಅರ್ಧದಲ್ಲಿ ಅವ್ರನ್ನ ತಡೆಯೋ ಪ್ರಯತ್ನಗಳು, ಅಲ್ಲಿ ದೊಡ್ಡ ಮಟ್ಟದ ಸಂಖ್ಯೆ ಸೇರಬಾರ್ದು ಅಂತ ಅಲ್ಲಿ ಕಿರಿಕಿರಿ ಆಗುತ್ತೆ. ಇಲ್ಲ ಅಂತಲ್ಲ, ಯಾಕಂದ್ರೆ ನಿಮಗೆ ಒಂದು ಈ ಡೆಲ್ಲಿಯಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ರೆ ಬಹಳ ಸಮಸ್ಯೆ ಆಗುತ್ತೆ. ನಿಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರೋಡ್ ಬಿಟ್ಟರೆ ಬೇರೆ ಏನು ಕಾಣೋದೇ ಇಲ್ಲ. ಆಮೇಲೆ ನೋಡಿ, ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಅಲ್ಲಿ ಪ್ರತಿಭಟನೆಗಳೆಲ್ಲ ಆಗಿದೆ. ನಮ್ಮಲ್ಲಿ ಆಲ್ರೆಡಿ ಯಾರು ಈ ಹಿಂದೆ ಪುಟ್ಟಣ್ಣಯ್ಯ ಅವರು ತೀರ್ಕೊಂಡ್ರು. ಪುಟ್ಟಣ್ಣಯ್ಯ ತೀರ್ಕೊಳ್ಳೋದಕ್ಕಿಂತ ಮೊದಲು ನಮಗೆ ಬಹಳ ದೊಡ್ಡ ನಾಯಕರಾಗಿದ್ದಂಥದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದಾಗ ನಿಜವಾಗ್ಲೂ ನಮ್ಮ ಕರ್ನಾಟಕದ ರೈತರ ಪಾಲಿಗೆ ಬಹಳ ದೊಡ್ಡ ಆಪದ್ ಬಾಂಧವ ನಂಜುಂಡಸ್ವಾಮಿ ಅವರು. ಅವರ ತಾಕತ್ತು, ಅವರ ದಮ್, ಅವ್ರು ಮಾತಾಡ್ತಿರೋ ಇದು ಚೀಫ್ ಮಿನಿಸ್ಟರ್ ಹಿಂಗೆಲ್ಲ ಬಂಗಾರಪ್ಪನಿಗೆಲ್ಲ ಮಾತಾಡ್ತಾ ಇದ್ರು. ಆಗ ಅವರು ಅಂದರೆ ಪಕ್ಷಕ್ಕೆ ಯಾವುದೇ ಇದಿರಲಿಲ್ಲ. ಹಾಗೇನೆ ನಮ್ಮಲ್ಲಿ ನೋಡಿದೀವಿ ನಾವು ಮಹೇಂದ್ರ ಸಿಂಗ್ ಟಿಕಾಯತ್ ಅಂತೇಳಿ ಬಹಳ ದೊಡ್ಡ ನಾಯಕರು. ಮಹೇಂದ್ರ ಸಿಂಗ್ ಟಿಕಾಯತ್, ಈಗ ಟಿಕಾಯತ್ ಅಂತಿದ್ದಾರಲ್ಲ ಅವ್ರ ಮಗ ಮಹೇಂದ್ರ ಸಿಂಗ್ ಟಿಕಾಯತ್. ಆಮೇಲೆ ಓಂ ಪ್ರಕಾಶ್ ಚೌಟಾಲಾ ಅಂತೇಳಿ ಹರಿಯಾಣ ಮುಖ್ಯಮಂತ್ರಿ ಆಗಿದ್ರು, ಬಹಳ ದೊಡ್ಡ ನಾಯಕರು. ಅವರ ತಂದೆ ದೇವಿಲಾಲ್ ಅಂತೇಳಿ ಬಹಳ ದೊಡ್ಡ ನಾಯಕರು. ಆಮೇಲೆ ಈಗ ಟಿಕಾಯತ್ ಕರ್ನಾಟಕದಿಂದ ನೇತೃತ್ವದಲ್ಲಿ ಹೋರಾಟ ಆದಾಗ ಅದಕ್ಕೊಂದು ಶಕ್ತಿ ಅಂದ್ರೆ ನಿಮ್ಗೆ ಏನು ಗೊತ್ತಾದ ಅದ್ರ ಶಕ್ತಿನೇ ಬೇರೆ. ಆದ್ರೆ ಯಾವಾಗ ಅದು ಪಾಲಿಟಿಸೈಸ್ ಆಗಬಾರ್ದು. ನಾವೀಗ ಪ್ರೊಟೆಸ್ಟ್ ಮಾಡ್ತೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂದಾಗ ಅದರ ದಮ್ ಕಡಿಮೆ ಆಗುತ್ತೆ. ಕರ್ನಾಟಕದಲ್ಲಿ ಕೂಡ ಆಗಿದ್ದ ಅದೇನೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಾಗ ಕಾಂಗ್ರೆಸ್, ಬಿಜೆಪಿ, ಆಮೇಲೆ ಜನತಾ ಪರ ಎಲ್ಲ ಡಗ 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 ನಡ್ಬೋದು. ಯಾವಾಗ ಅವರಿಗೆ ರಾಜಕೀಯ ಲಾಭದ ಆಸೆ ಬಂದ್ಬಿಡ್ತೋ ಯಾವತ್ತು ಆಗಬಾರ್ದು ರೀ. ನನ್ನ ಪ್ರಕಾರ ಏನು ಗೊತ್ತಾ, ಬಾಲ್ ಠಾಕ್ರೆ ಥರ ಇರಬೇಕು. ಬಾಲ್ ಠಾಕ್ರೆ ಇದ್ರಲ್ಲ, ಬಾಲ್ ಠಾಕ್ರೆಗೆ ಹೇಳಿದ್ರು ಆ ಪ್ರಧಾನಮಂತ್ರಿ ಬನೆಂಗೆ ಕ್ಯೂ ಬನ್ನ चाहिए, मैं किंग नहीं बनना चाहता हूं, मैं किंग ಮೇಕರ್, मैं किंग बनाऊंगा ಅಂತಿದ್ರು. ಅಂದ್ರೆ ಕಂಟ್ರೋಲ್ ನನ್ನ ಹತ್ರನೇ ಇರುತ್ತೆ, ನಾನು ಯಾಕೆ ಮಾಡಿಸ್ಲಿ ಆ ಥರ. ಓಕೆ, ಡೆಲ್ಲಿಯ ನಮ್ಮ ಪ್ರತಿನಿಧಿ ನಟೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ಯಾವ ಕಾರಣಕ್ಕಾಗಿ ಆಗ್ತಾ ಇರುವಂಥ ಪ್ರತಿಭಟನೆ ಭಾಳ ಮುಖ್ಯವಾಗಿ 3 ವರ್ಷಗಳ ಹಿಂದೆ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ ಏನು ಡಿಮಾಂಡು, ಇದನ್ನು ಕರೆದು ಮಾತನಾಡುವಂಥದ್ದಾಗತ್ತಾ? ಲೋಕಸಭಾ ಚುನಾವಣೆ ತನಕ ಇದು ಕ್ಯಾರಿ ಓವರ್ ಆಗತ್ತಾ? ಏನು ಕತೆ ನಟೇಶ್? ಪ್ರಕಾಶ್, ಖಂಡಿತ. ಯಾಕಂದ್ರೆ ಈ ಬಾರಿ ನಡೀತಕ್ಕಂತಹ ಪ್ರತಿಭಟನೆ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ದೆಹಲಿ ಚಲೋವನ್ನ ರೈತರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಿಂದೆ ಕೇಂದ್ರ ಸರ್ಕಾರ ಏನು ಒಪ್ಪಿಗೆಯನ್ನ ಕೊಟ್ಟಿತ್ತು, ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು, ಆ ಬೇಡಿಕೆಗೆ ಒಪ್ಪಿಗೆಯನ್ನ ಸೂಚಿಸಿತ್ತು. ಆದ್ರೆ ಈಗ ಆ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಗೆ ಅಂದ್ರೆ ದೆಹಲಿ ಚಲೋಗೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ದೇಶದಲ್ಲಿ ಮಧ್ಯಪ್ರದೇಶ ಸೇರಿದಂತೆ ಹರಿಯಾಣ, ಪಂಜಾಬ್ ಹಾಗೂ ದೆಹಲಿಯಲ್ಲಿ ಸಂಪೂರ್ಣವಾಗಿ
ಒಂದು ರೀತಿ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಬೃಹತ್ ಮಟ್ಟದಲ್ಲಿ ರೈತರು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಮಧ್ಯಪ್ರದೇಶ ಹಾಗೂ ದೆಹಲಿಯ ಕೆಲವು ಉತ್ತರ ಪ್ರದೇಶ ಹಾಗೂ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ರೈತರನ್ನ ತಡೆಯುವಂತಹ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ದೆಹಲಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅನ್ನದಾತರ ನನಗೆ ಆಕ್ರೋಶ ಅನ್ನುವಂಥದ್ದು ನಟೇಶ್ ನನಗಿಷ್ಟೇ ಬೇಕಿರೋದು, ಈಗ ರೈತರ ಒಂದು ಕಾನೂನಿತ್ತು, ಅದನ್ನು ವಾಪಸ್ ಪಡೆಯಲಾಗಿದೆ ಅಲ್ವಾ? ವಾಪಸ್ ಪಡೆಯಲಾಗಿದೆ. ಈಗೇನು ಮತ್ತೆ ಕಾನೂನು ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಬಹಳ ಪ್ರಮುಖವಾಗಿ ರೈತರು ಕೊಟ್ಟಂತಹ ಬೇಡಿಕೆ ಏನಿತ್ತು ಅಂತಂದ್ರೆ ಬಹಳ ಮುಖ್ಯವಾಗಿ ನಮಗೆ ಬೆಂಬಲ ಬೆಲೆ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ರೈತರು ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಇದೀಗ ಏನು ದೆಹಲಿಯ ಮುತ್ತಿಗೆಯನ್ನ ಅಂದ್ರೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ದೆಹಲಿ ಚಲೋವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದಷ್ಟು ನಿನ್ನೆ ಕೂಡ ನಾವು ಮಾತನಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಪ್ರತಿಭಟನಾ ನಿರತರು ಹೇಳ್ತಕ್ಕಂಥದ್ದು, ನಮಗೆ ಬೆಂಬಲ ಬೆಲೆ ಸೇರಿದಂತೆ ಮತ್ತೊಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ವಿ, ಬೇಡಿಕೆಗಳನ್ನ ಸರಿ ನಟೇಶ್ 10 ಗಂಟೆಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮ ಅಪ್ಡೇಟ್ಗಳನ್ನ ಪಡೆಯುತ್ತೀನಿ. ಈ ನಡುವೆ ಬಜೆಟ್ ಅಧಿವೇಶನ ಇವತ್ತಿನಿಂದ ನಿನ್ನೆ ರಾಜ್ಯಪಾಲರ ಭಾಷಣ ಆಯಿತು, ದೊಡ್ಡ ಮಟ್ಟದ ಪರ ವಿರೋಧದ ಚರ್ಚೆಗಳಾಯಿತು. ಈ ಎಲ್ಲ ಬೆಳವಣಿಗೆಯ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಓವರ್ ಟು ಯು ನಾಗೇಂದ್ರ ಬಾಬು. ಏನೆಲ್ಲ ಇದೆ ಇವತ್ತು?